ಹೇಳ್ತಾ ಇಲ್ವಾ, ಯಾರ ಆಸ್ತಿನೂ ಯಾರು ತಗೊಳಕ್ಕೆ ಇದು ಸಾಧ್ಯ ಇಲ್ಲ. ಎಸ್ಪೆಷಲಿ ರೈತರು, ಅನ್ನದಾತ ಅಂತ ನಮ್ಗೆ ಅನ್ನ ಕೊಡ್ತಾರೆ, ಅನ್ನದಾತರು ರೈತರು, ಅವ್ರ ಆಸ್ತಿ ಹೆಂಗ್ ತಗೊಳಕ್ ಸಾಧ್ಯ? ಆಮೇಲೆ ಯಾರ್ದನ ಹೆಂಗ್ ತಗೊಳಕ್ ಸಾಧ್ಯ ಅಂತ ನಿಮ್ಗೆ ಕೇಳ್ತಾರೆ. ಈಗ ಒಂದ್ ನಿಮಿಷ ಸರ್, ಈಗ ಕಾನೂನು ಅಂತ ಇಲ್ವಾ? ಯಾರ್ದನ ಆಸ್ತಿ ಯಾರನ್ನ ತಗೊಳಕ್ ಸಾಧ್ಯನಾ? ಕಾನೂನು ಅಂತ ಇಲ್ವಾ? ಯಾರನ್ನ ಸರ್ಕಾರ ಮಂತ್ರಿ ಆಗಿರ್ಬೋದು, ನಾನು ಹೇಳ್ತಕ್ಕ ಸೂಚನೆ ಕೊಡ್ಸಕ್ ಅಧಿಕಾರಿಗಳು ನಿಮ್ಮ ಆಸ್ತಿ ಒಪ್ಪಿಸಲ್ ಮಾಡಕ್ ಸಾಧ್ಯನಾ? ಅದಕ್ಕಂತ ಕಾನೂನು ಇಲ್ವಾ? ನಾವೇನು ನಮ್ ಎನ್ಕ್ರೋಚ್ಮೆಂಟ್ ಆಗಿರೋದು. ಎನ್ಕ್ರೋಚ್ಮೆಂಟ್ ಯಾವಾಗಿದೆ? ಅಟ್ಲೀಸ್ಟ್ ಅದಾದ್ರೂ ಉಳಿಸ್ಕೊಳ್ಳೋದು. ಇನ್ನಲ್ಲಿ ಒಪ್ಪದಕ್ಕೆ ಮಾಡ್ಕೊಂಡು ಒಪ್ಪಾಸ್ತಿ ಉಳಿಸೋಕೆ ಮಾಡ್ತಾರೆ. ನಾನು ಹೇಳಿದ್ದೀನಿ, ಗುಜರಾತಲ್ಲಿ 38 ಸಾವಿರ ಇದೆ. 38 ಸಾವಿರದಲ್ಲಿ 778 ಎನ್ಕ್ರೋಚ್ಮೆಂಟ್ ಆಗಿದೆ. ಅದು ನಾನು ಬರ್ತೀನಿ, ನಡೀರಿ ಎಲ್ಲ ಸೇರಿ ಎನ್ಕ್ರೋಚ್ಮೆಂಟ್. ಮುಜರಾದಿಂದ ಏನು? ದೇವರ ಆಸ್ತಿ. ಒಫ್ ಅಂದ್ರೆ ಏನು? ದೇವರ ಆಸ್ತಿ ಅಂತ. ದಾನಿಗಳು ದಾನ ಮಾಡಿರೋದು. ಯಾವ ಸರ್ಕಾರ, ಬಹಳ ಜನರಲ್ಲಿ ಕನ್ಫ್ಯೂಷನ್ ಇದೆ. ಈ ಸರ್ಕಾರ ಕೊಟ್ಟಿರೋದು ಆಸ್ತಿಗಳು ಒಪ್ಪಿಗೆ ಅಂತ. 1 ಇಂಚು ಜಾಗ ನಾವು ಒಪ್ಪೋಡ್ಗೆ ಸರ್ಕಾರದಿಂದ ತಗೊಂಡಿಲ್ಲ. 1 ಇಂಚು. ಉಲ್ಟಾ ಸರ್ಕಾರ ಎನ್ಕ್ರೋಚ್ಮೆಂಟ್ ಆಗಿದೆ, ಬಹಳಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ. ಎನ್ಕ್ರೋಚ್ಮೆಂಟ್ ಆಗಿದೆ. ಯಾರ ಆಸ್ತಿ ಯಾರು ತಗೊಳಕ್ ಸಾಧ್ಯ ಇಲ್ಲ. ಅಲ್ಲಿ ರೈತರು ದೀಪಾವಳಿ ಮಾಡಲ್ಲ ಅಂತ ಈಗ ಇವರು ರೈತರಿಗೆ ಎತ್ಕಟ್ಟಿರೋದು. ಮಾಧ್ಯಮ ಮುಖಾಂತರ ರೈತರಿಗೆ ಆಶ್ವಾಸನೆ ಮಂತ್ರಿ ಆಗಿದ್ದೀನಿ, ವರ್ಕ್ ಮಿನಿಸ್ಟರ್ ಆಗಿ ನಾನು ಆಶ್ವಾಸನೆ ಕೊಡ್ತೀನಿ, ಯಾವ ರೈತರಿಗೂ ತೊಂದರೆ ಆಗಲ್ಲ. ಪ್ರತಿಭಟನೆ ಮಾಡೋ ರೈತರಿಗೆ ಯಾವ ರೈತರಿಗೂ ತೊಂದರೆ ಆಗಲ್ಲ. ಯಾರ್ಗನ್ನ ಹೆಂಗ್ ಸರ್ ನೋಟಿಸ್ ಕೊಡಕ್ ಸಾಧ್ಯ? ಇದು ರಾಜಕೀಯ ಮಾಡ್ತಾ ಇರೋದು, ಕಟ್ಟಿ ರಾಜಕೀಯ ಮಾಡ್ತಾರೆ. ಅವ್ರ ಬೆಂಬಲಾರ್ಥ ಇವತ್ತೆಲ್ಲ ಬಿಜೆಪಿ ನಾಯಕರು ಎಲ್ಲೆಲ್ಲ ಹೋಗಿ ಸಂತೋಷ. ನನ್ನ ಎಂ.ಬಿ. ಪಾಟೀಲ್ ಅವ್ರು ಹೇಳಿದ್ದಾರೆ, ಬಿಜಾಪುರ್ ಹೋಗ್ತವ್ರೆ, ಏನೋ ಕಮಿಟಿ ಮಾಡಿದ್ದಾರೆ, ಬಿಜೆಪಿ ಹೋಗ್ತವ್ರೆ. ಎಂ.ಬಿ. ಪಾಟೀಲ್ ಅವರು ಉಸ್ತುವಾರಿ ಮಂತ್ರಿ ಏನಂದ್ರು, ನಾನು DC ಅವ್ರಿಗೆ ಆದೇಶ ಕೊಟ್ಟಿದ್ದೀನಿ, ಅವ್ರು ವೆಲ್ಕಮ್ ಮಾಡಿ ಟೀ ಕೊಡಿ, ಕಾಫಿ ಕೊಡಿ, ಅವ್ರಿಗೆ ಹೇಳಿದ್ದೆಲ್ಲ ದಾಖಲೆ ಕೊಡಿ ಅಂತ ಹೇಳಿದ್ದಾರೆ. ಚುನಾವಣೆ ಇದ್ದಲ್ಲಿ ಶುದ್ಧ ಮಾಡ್ತಾರೆ. ನಾನು ಇವತ್ತಿಂದ ಇಲ್ಲ, ಈಗ ತಂದಿರೋದು ಮೊನ್ನೆ. ನಾನು ಕೆಲವು 9 ತಿಂಗಳಿಂದ ವಫಾದಾರತ್ ಮಾಡ್ತಾ ಇದ್ದೀನಿ. ನಾನು ಹೇಳಿಲ್ಲ, 11 ಡಿಸ್ಟಿಕ್ ಅಲ್ಲಿ ವಫಾದಾರತ್ ಮಾಡ್ತೀನಿ. ಯಾದಗಿರಿಯಲ್ಲಿ ಮಾಡ್ತೀನಿ, ಗುಲ್ಬರ್ಗಾದಲ್ಲಿ ಮಾಡ್ತೀನಿ, ಬೀದರಲ್ಲಿ ಮಾಡ್ತೀನಿ, ಹುಬ್ಳಿ ಧಾರವಾಡಲ್ಲಿ ಮಾಡ್ತೀನಿ, ಗದಗಲ್ಲಿ ಮಾಡ್ತೀನಿ, ಹಾವೇರಿಯಲ್ಲಿ ಮಾಡ್ತೀನಿ, ಕಾರವಾರಲ್ಲಿ ಮಾಡ್ತೀನಿ, ಬೆಳಗಾಮಲ್ಲಿ ಮಾಡ್ತೀನಿ, ನಾನು ಬಿಜಾಪುರಲ್ಲೂ ಮಾಡ್ತೀನಿ. ಈ ಎಲೆಕ್ಷನ್ ಚುನಾವಣೆ ಆದ್ಮೇಲೆ ಇನ್ನ ಬಹಳ ಡಿಸ್ಟಿಕ್ ನಿಮ್ಮ ಹೇಳ್ಬೋದು ಸರ್. ಬಿಜೆಪಿ ನಾಯಕ ಹೇಳಿದ್ರೆ ಲವ್ ಜಿಹಾದ್ ಆಗ್ತಿತ್ತು, ಲ್ಯಾಂಡ್ ಜಿಹಾದ್ ಆಗ್ತಿದೆ ಸರ್. ಅವ್ರು ಹೇಳ್ತಾರೆ, ಅವ್ರು ಯಾವ ಇಶ್ಯೂ ಇಲ್ಲ ಬೇಕು ಅಂತಾರೆ. ಒಂದು ಒಪ್ಪನ ಇಟ್ಕೊಂಡು ಮುಂದೆ ರಾಜಕೀಯ ಅಲ್ಲ ಸರ್. ನಾನು ಹೇಳ್ತೇನೆ, ಅವರು ರಾಜಕೀಯ ಅಷ್ಟೇ. ಅವ್ರು ರಾಜಕೀಯ. ಈ 3 ಚುನಾವಣೆ, ಬೈ ಎಲೆಕ್ಷನ್ ಇದೆ, ಮಹಾರಾಷ್ಟ್ರ ಚುನಾವಣೆ ಇದೆ, ಅವ್ರು ರಾಜಕೀಯ. ಸರ್ ಅವರೆಲ್ಲ ಅವ್ರು ಏನಂತ ನಾನು ಐ ಆಮ್ ಎ ಪ್ಯೂರ್ ಹಿಂದೂಸ್ತಾನಿ ಇಂಡಿಯನ್. ಪ್ಯೂರ್ ಹಿಂದೂಸ್ತಾನಿ. ಎಲ್ಲಾರು ಇಲ್ಲಿರೋರು ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ, ಅವರೆಲ್ಲ ಪ್ಯೂರ್ ಇಂಡಿಯನ್. ಹೇಳ್ತೀನಿ, ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡ್ಬೋದು. ಜಾತಿ ಮಾಡಂಗಿದ್ರೆ ಮನೆಯಲ್ಲಿ ಹೋಗಿ ಜಾತಿ ಮಾಡಿ. ರಾಜಕೀಯಕ್ಕೆ ಬಂದಾದ್ಮೇಲೆ ಲಕ್ಷಾಂತರ ಜನ ನನ್ನ ನಂಬಿರ್ತಾರೆ. ಉದಾಹರಣೆ, ಈಗ ನಾನು ಮಂತ್ರಿ ಆಗಿದ್ದೀನಿ, ಬರೀ ಮುಸ್ಲಿಂ ಸಮಾಜಕ್ಕೆ ಮಂತ್ರಿ ಆಗಿರೋದು ಸಾಧ್ಯನಾ? ಎಲ್ಲಾ ಸಮಾಜಕ್ಕೂ ನನ್ನ ಮಂತ್ರಿ. ಆಮೇಲೆ ನನ್ನ ಕ್ಷೇತ್ರದ ಎಲ್ಲಾ ಸಮಾಜದವ್ರು ಇದ್ದಾರೆ. ಏನೇನಿಲ್ಲ, ಅವರೆಲ್ಲ ಹಳೆ ಸ್ನೇಹಿತರು. ಒಂಚೂರು ಸ್ವಲ್ಪ ಭಿನ್ನಾಭಿಪ್ರಾಯ ಖುಷಿಯಾಗಿ ಚುನಾವಣೆ ಮಾಡ್ಬೇಕು. ನಾವು ಗೆಲ್ಬೇಕು. ಹೋದ್ರೆ ನನಗೆ ಸಾಧ್ಯ. ಚುನಾವಣೆ ಮಾಡ್ಬೇಕು. ನಾವು ಎಲ್ಲ ಒಟ್ಟಾಗಿ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಎಲ್ಲಾ ಪಕ್ಷದಲ್ಲಿ ಇರ್ತವೆ. ಎಲ್ಲಾ ಪಕ್ಷದಲ್ಲೂ ಭಿನ್ನಾಭಿಪ್ರಾಯ ಇರ್ತದೆ. ಎಲ್ಲರಿಗೂ ಚುನಾವಣೆ ಮಾಡ್ಬೇಕಂದ್ರೆ ಎಲ್ಲರಿಗೂ ಜೊತೆ ಹೋದ್ರೆ ಇಲ್ಲ. ಸಿದ್ದವನಲ್ಲೂ ಮಾಡ್ಬೇಕಾಗ್ತದೆ. ಸಂಡೂರಲ್ಲಿ ನಾನು ಉಸ್ತುವಾರಿ ಮಂತ್ರಿ, ನಾನು ಸಂಡೂರಲ್ಲಿ ಅಲ್ಲೂ ಚುನಾವಣೆ ಮಾಡ್ಬೇಕು, ಚನ್ನಪಟ್ಟಣದಲ್ಲೂ ಮಾಡ್ಬೇಕು, ಎಲ್ಲ 3 ಕಡೆನೂ ಹೋಗ್ಬೇಕು. ಶಸ್ತ್ರತ್ಯಾಗ ಮಾಡಿದ್ರಲ್ಲ, ಈಗ ವಿಡ್ರಾ ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನೇ ಕರ್ಕೊಂಡು ವಿಡ್ರಾ ಮಾಡ್ತೀನಿ. ಕೆಲಸ ನಾನು ಈ ಚುನಾವಣೆ ನನ್ನ ಚುನಾವಣೆ,
ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸ್ಕೊಂಡು ಅಂತ ಹೊರಡ್ಪಣ ಗೊತ್ತಿಲ್ಲ ಆಗ್ತದೆ ಹೆಂಗ್ ಹೇಳ್ತೀರಿ ನೀವು? ನೀವೇ ಜಡ್ಜ್ ನೀವೇ ಹೇಳ್ಬಿಡ್ತಾ ಇಲ್ಲ. ಈಗಿನ ಜಡ್ಜ್ ಆದೇಶ ಮಾಡಿಲ್ಲ, ಆಮೇಲೆ ಆದ್ಮೇಲೆ ಮಾತಾಡ.